ಬಿಗ್ ಬಾಸ್ ಸೀಸನ್ 10 ಬರೀ ಜಗಳಗಳಿಂದಾನೇ ಫೇಮಸ್ ಆಗಿದೆ. ಇಲ್ಲಿ ವಿನಯ್ ಅವರಿಂದಾನೇ ಅತಿ ಹೆಚ್ಚು ಜಗಳಗಳು ನಡೆದಿರೋದು. ಒಮ್ಮೆ ಮಾತು ಆಡಿದ್ಮೇಲೆ ಅದನ್ನ ಅಲ್ಲಿಗೆ ಮುಗಿಸುವ ಗೋಜಿಗೆ ವಿನಯ್ ಹೋಗೋದಿಲ್ಲ. ಅದು ಸಣ್ಣದೇ ಆಗಿರ್ಲಿ, ದೊಡ್ಡ ವಿಚಾರವೇ ಆಗಿರ್ಲಿ. ಆ ಮಾತನ್ನ ಪದೇ ಪದೇ ಮನೆಯಲ್ಲಿ ಕೆಣಕಿ ಜಗಳಕ್ಕೆ ಕಾರಣರಾಗ್ತಿದ್ದಾರೆ ವಿನಯ್. ಬಿಗ್ ಬಾಸ್ ಸೀಸನ್ 10 13 ವಾರಗಳನ್ನ ಯಶಸ್ವಿಯಾಗಿ ಮುಗಿಸಿ 14ನೇ ವಾರಕ್ಕೆ ಕಾಲಿಟ್ಟಿದೆ. 14ನೇ ವಾರದಲ್ಲೂ ಸ್ಪರ್ಧಿಗಳದ್ದು ಅದೇ ಹಣೆಬರಹ. ಗಲಾಟೆ ಗದ್ದಲ ಮಾಡಿಕೊಂಡು ಸ್ಪರ್ಧಿಗಳು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಒಂದು ಕಡೆ ಪ್ರತಾಪ್ಗೆ ಸಂಗೀತ ಶಿಕ್ಷೆ ಕೊಟ್ರೆ, ಈ ಕಡೆ ವಿನಯ್ ಅವರು ಪ್ರತಾಪ್ ವಿರುದ್ಧ ಜಗಳಕ್ಕೆ ನಿಂತು ಬಿಟ್ಟಿದ್ದಾರೆ. ಈ ಜಗಳಕ್ಕೆ ತಾರಕಕ್ಕೆ ಹೋಗಿದ್ದು ಜಗಳ ಬಿಡಿಸೋದಕ್ಕೆ ಮನೆ ಮಂದಿ ಹರಸಾಹಸ ಪಡ್ತಿದ್ದಾರೆ. ವಿನಯ್ ಮತ್ತೆ ಪ್ರತಾಪ್ ಜಗಳದ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುನ್ನ ಸಂಗೀತ ಅವರು ಪ್ರತಾಪ್ಗೆ ಶಿಕ್ಷೆ ಕೊಟ್ಟಿದ್ದು ಯಾಕೆ ಅನ್ನೋದನ್ನ ನೋಡೋಣ. ವಾರದ ಕತೆ ಮತ್ತೆ ಸೂಪರ್ ಸಂಡೇ ಮುಕ್ತಾಯದ ನಂತರ ಎಂದಿನಂತೆ ಲೈವ್ ಆರಂಭವಾಗಿತ್ತು. ನಮ್ರತಾ ಮತ್ತೆ ಸಂಗೀತ ಅವರು ಬೆಡ್ ಮೇಲೆ ಕೂತು ಯಾರದ್ದೋ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳನ್ನ ಮಾಡ್ತಾ ಇದ್ರು. ಆಗ ಪ್ರತಾಪ್ ಅವರು ಇನ್ನೊಂದ್ ಕಡೆ ಒಬ್ರೇ ಇದ್ದಾಗ ಅಲ್ಲೇ ನಿದ್ದೆ ಮಾಡಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಶ್ವಾನ ಬೊಗಳುವ ಸೌಂಡ್ ಅನ್ನ ಹಾಕಿದ್ದಾರೆ. ಮನೆಯ ಕ್ಯಾಪ್ಟನ್ ಆಗಿರುವ ಸಂಗೀತಾಗೆ ಇದು ಪ್ರತಾಪ್ ಅವರೇ ನಿದ್ದೆ ಮಾಡಿದ್ದು ಅನ್ನೋದು ಗೊತ್ತಾಗಿ ಎದ್ದು ಹೋಗಿ ಶಿಕ್ಷೆಯನ್ನ ಕೊಡ್ತಾರೆ. ಪ್ರತಾಪ್ ಅವರಿಗೆ ತುಂಬಾನೇ ನಿದ್ದೆ ಬರ್ತಿರುವ ಕಾರಣ ನಿದ್ದೆ ಹೋಗ್ಲಿ ಅನ್ನುವ ಕಾರಣಕ್ಕೆ ಪ್ರತು ನೀನೀಗ ಪಾತ್ರೆ ತೊಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತಾಪ್ ಓಕೆ ದಿ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಪಾತ್ರೆ ತೊಳಿತಾ ಇರ್ಬೇಕಾದ್ರೆ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನ ಕೊಡೋದಕ್ಕೆ ಫೈಲ್ನ ಕಳಿಸ್ತಾರೆ. ಅದನ್ನ ಸ್ವತಃ ಪ್ರತಾಪ್ ಅವರೇ ತಗೊಂಡ್ ಬಂದು ಕ್ಯಾಪ್ಟನ್ ಸಂಗೀತ ಅವರ ಕೈಗೆ ಕೊಡ್ತಾರೆ. ಆಗ ಸಂಗೀತ ಅವರು ಎಲ್ಲಾ ಸ್ಪರ್ಧಿಗಳನ್ನ ಲಿವಿಂಗ್ ಏರಿಯಾಗೆ ಕರೀತಾರೆ. ಅಲ್ಲಿಂದ ಸ್ಪರ್ಧಿಗಳ ಮಧ್ಯೆ ವಾದ ವಿವಾದ ನಡೆಯುತ್ತೆ. ಕೊನೆಗೆ ಅದು ಜಗಳಕ್ಕೆ ಮಾರ್ಪಾಟಾಗಿ ದೊಡ್ಡ ಮಟ್ಟಿಗೆ ಜಗಳ ತಾರಕಕ್ಕೆ ಹೋಗುತ್ತೆ. ಇಲ್ಲಿ ಕಾರ್ತಿಕ್ ಅವರು ಕೂಡ ಯಾರ ಜೊತೆಗೂ ವಾದಗಳನ್ನ ಮಾಡ್ತಾ ಇದ್ರು. ಆದ್ರೆ ಅದನ್ನ ಮ್ಯೂಟ್ ಮಾಡಲಾಗಿತ್ತು. ಹಾಗಾಗಿ ಯಾರ ಜೊತೆ ಜಗಳ ಮಾಡಿದ್ದಾರೆ ಅನ್ನೋದನ್ನ ಸರಿಯಾಗಿ ನೋಡೋದಕ್ಕೆ ಆಗಿಲ್ಲ. ಆದ್ರೆ ಪ್ರತಾಪ್ ಮತ್ತೆ ವಿನಯ್ ಮಧ್ಯೆ ಅಂತೂ ಸಿಕ್ಕಾಪಟ್ಟೆ ಜಗಳ ನಡೆದಿದೆ. ಪ್ರತಾಪ್ ಅವರು ಕಿಚ್ಚ ಸುದೀಪ್ ಅವರ ಮುಂದೆ ವಿನಯ್ ಬಗ್ಗೆ ಹೇಳಿರುವ ಮಾತನ್ನ ತಲೆಯಲ್ಲಿಟ್ಕೊಂಡು ಇದೀಗ ಪ್ರತಾಪ್ ಮೇಲೆ ವಿನಯ್ ಮುಗಿಬಿದ್ದಿದ್ದಾರೆ. ಬಿಗ್ ಬಾಸ್ ಮನೆ ಸದ್ಯ ಅಕ್ಷರಶಃ ಕುರುಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಪದೇ ಪದೇ ವಿನಯ್ ಪ್ರತಾಪ್ ಮೇಲೆ ಸವಾರಿ ಮಾಡೋದಕ್ಕೆ ಹೊರಟಿದ್ದಾರೆ. ಯಾರೇನೇ ಹೇಳಿದ್ರು ಕೂಡ, ಯಾರೇನೇ ಆರೋಪ ಮಾಡಿದ್ರು ಕೂಡ ಡ್ರೋನ್ ಪ್ರತಾಪ್ ಅವರು ಅಷ್ಟಾಗಿ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಆದ್ರೆ ಅವರು ಬದಲಾಗೋದಾಗಿ ಕಿಚ್ಚ ಸುದೀಪ್ ಅವರ ಮುಂದೆ ಪ್ರಾಮಿಸ್ ಮಾಡಿದ್ರು. ಈ ಮಾತನ್ನ ಉಳಿಸಿಕೊಳ್ಳೋದಕ್ಕೆ ಅವರೀಗ ಪ್ರಯತ್ನಿಸ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ನಾಟಕ ಮಾಡಿಕೊಂಡು ಎಲ್ರಿಗೂ ಮಂಕು ಬೂದಿ ಎರಚಿಕೊಂಡು ಅಮಾಯಕನಂತೆ ವರ್ತಿಸ್ತಿದ್ದಾನೆ ಅಂತ ವಿನಯ್ ಅವರು ಇವತ್ತು ಆರೋಪಿಸಿದ್ದಾರೆ. ಇದು ಪ್ರತಾಪ್ಗೆ ಕೋಪ ತರಿಸಿದೆ. ನೀವು ಹೇಳಿದ್ದೆಲ್ಲ ಹೇಳಿಸಿಕೊಂಡು ಇರೋದಕ್ಕೆ ಆಗಲ್ಲ, ಪರಿಣಾಮ ನೆಟ್ಟಗಿರಲ್ಲ ಅಂತ ಪ್ರತಾಪ್ ಅವರು ವಿನಯ್ ಗೌಡ ಅವರಿಗೆ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾರೆ. ಹೌದು, ನಿನ್ನೆ ಪ್ರತಾಪ್ ಅವರು ಕಿಚ್ಚನ ಮುಂದೆ ವಿನಯ್ ಅವರು ತಮ್ಮ ಜೊತೆ ಇದ್ದ ಸ್ನೇಹಿತರಿಗೆ ಸರಿದಾರಿ ತೋರದೆ ಸುಮ್ಮನೆ ಇದ್ದು ಅವರನ್ನೆಲ್ಲ ಮನೆಗೆ ಕಳುಹಿಸಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ರು. ಈಗ ಅದಕ್ಕೋಸ್ಕರ ವಿನಯ್ ಇವತ್ತು ರಿವೆಂಜ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಪದೇ ಪದೇ ಅದೇ ವಿಷಯವನ್ನ ಇಟ್ಕೊಂಡು ಡ್ರೋನ್ ಪ್ರತಾಪ್ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಪ್ರತಾಪ್ ಆ ಮಾತನ್ನ ಕಿಚ್ಚ ಸುದೀಪ್ ಅವರ ಮುಂದೆನೆ ಕ್ಲಾರಿಟಿಯನ್ನ ಕೊಟ್ಟಿದ್ರು. ಆದ್ರೂ ಕೂಡ ಅದನ್ನ ಬಿಡುವ ಗೋಜಿಗೆ ವಿನಯ್ ಹೋಗ್ತಾ ಇಲ್ಲ. ಇವತ್ತು ಬಿಗ್ ಬಾಸ್ ಕೊಟ್ಟ ಚಟುವಟಿಕೆಯಲ್ಲಿ ಪ್ರತಾಪ್ ಮೇಲೆ ತಿರುಗಿ ಬಿದ್ದಿದ್ದಾರೆ ವಿನಯ್. ಪ್ರತಾಪ್ ಒಬ್ಬ ಅಮಾಯಕನಂತೆ ನಟಿಸ್ತಾ ಇದ್ದು ಇಲ್ಲಿಯ ತನಕ ಬಂದಿದ್ದಾನೆ ಅಂತ ಹೇಳಿದ್ದಾರೆ. ಈ ಮಾತು ಪ್ರತಾಪ್ಗೆ ಸ್ವಲ್ಪನೂ ಇಷ್ಟವಾಗಿಲ್ಲ. ಬಿಗ್ ಬಾಸ್ ಆರಂಭವಾದಾಗ್ಲೂ ಕೂಡ ವಿನಯ್ ಪ್ರತಾಪ್ ವಿರುದ್ಧ ಕಿಡಿಕಾರ್ತಾನೆ ಬಂದಿದ್ರು. ಪ್ರತಾಪ್ ಸಿಂಪತಿಯಿಂದ ಜನರ ಮನಸ್ಸನ್ನ ತನ್ನ ಕಡೆಗೆ ತಗೊಂಡು ಹೋಗಿ ಸೇಫ್ ಆಗಿ ಆಟ ಆಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರು. ಆಗ್ಲೂ ಕೂಡ ಪ್ರತಾಪ್ ಸುಮ್ಮನಿದ್ದು ನಾನೇನು ಎಂಬುದನ್ನ ತೋರಿಸ್ತೇನೆ ಅಂತ ಹೇಳಿದ್ರು. ಡ್ರೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಾಪ್ ವಿರುದ್ಧ ವಿನಯ್ ಮಾತನಾಡಿದ್ರು. ಈ ವೇಳೆ ಸ್ನೇಹಿತ್ ವಿನಯ್ ಅವರ ಬೆಂಬಲಕ್ಕೆ ನಿಂತಿದ್ರು. ಇದೆಲ್ಲವನ್ನ ಗಮನಿಸಿದ ಪ್ರತಾಪ್ ಅವರು ಆಗ್ಲೂ ಕೂಡ ಏನನ್ನೂ ಹೇಳಿರ್ಲಿಲ್ಲ. ಮನಸ್ಸಿಗೆ ನೋವಾಗಿದ್ರು ಕೂಡ ಯಾರ ಜೊತೆನೂ ಹೇಳದೆ ಬಾತ್ರೂಮ್ಗೆ ಹೋಗಿ ಕಣ್ಣೀರನ್ನ ಹಾಕಿದ್ರು. ಆದ್ರೆ ಮೊನ್ನೆ ಪ್ರತಾಪ್ ಆಡಿದ ಒಂದು ಮಾತಿಗೆ ವಿನಯ್ ಫುಲ್ ಉರ್ಕೊಂಡಂತೆ ಕಾಣಿಸ್ತಿದ್ದಾರೆ. ಇದಕ್ಕಾಗಿ ಪದೇ ಪದೇ ಅದೇ ಮಾತನ್ನ ಬಳಸಿ ಪ್ರತಾಪ್ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಪ್ರತಾಪ್ ಇವತ್ತು ಫುಲ್ ವೈಲೆಂಟ್ ಆಗಿದ್ದಾರೆ. ಈ ಮನೆಯಲ್ಲಿ ನೀವು ಅಂದಿದ್ದನ್ನೆಲ್ಲ ಅನಿಸಿಕೊಂಡು ಇರೋದಕ್ಕೆ ಆಗೋದಿಲ್ಲ, ಅದೇನ್ ಮಾಡ್ತೀನ ಮಾಡಿ ಅಂತ ತಾವು ಕೂಡ ವಿನಯ್ ಸರಿ ಸಮಾನಕ್ಕೆ ನಿಂತುಕೊಂಡಿದ್ದಾರೆ. ಪ್ರತಾಪ್ ಕೊಟ್ಟ ವಾರ್ನಿಂಗ್ಗೆ ವಿನಯ್ ಕೂಡ ರೊಚ್ಚಿಗೆದ್ದಿದ್ದಾರೆ. ಇಷ್ಟು ದಿನ ವಿನಯ್ ಅಂದಂತೆ ಪ್ರತಾಪ್ ಅನಿಸಿಕೊಂಡು ಸುಮ್ಮನೆ ಇರ್ತಾ ಇದ್ರು, ಜಗಳ ಮಾಡೋದಕ್ಕೂ ಹೋಗ್ತಿರ್ಲಿಲ್ಲ. ಆದ್ರೆ ಈ ಬಾರಿ ವಿನಯ್ ಆಡಿದ ಮಾತಿಗೆ ಪ್ರತಾಪ್ ಎದುರುತ್ತರವನ್ನ ಕೊಟ್ಟಿದ್ದಾರೆ. ಪ್ರತಾಪ್ ಅಮಾಯಕಂತರ ಇದ್ದು ನಾಟಕ ಆಡ್ತಿದ್ದಾನೆ ಅಂತ ಹೇಳಿದ್ದು ಪ್ರತಾಪ್ಗೆ ಇಷ್ಟವಾಗಿಲ್ಲ. ಗೌರವದಿಂದಲೇ ಪ್ರತಾಪ್ ಮಾತನಾಡಿದ್ರು ಕೂಡ ವಿನಯ್ ಪ್ರತಾಪ್ಗೆ ಗೌರವ ಕೊಡದ ಕಾರಣ ಗೌರವ ಕೊಟ್ಟು ಮಾತನಾಡಿ ಇಲ್ಲದೇ ಇದ್ರೆ ಮಾತಿನ ಪರಿಣಾಮ ನೆಟ್ಟಗಿರೋದಿಲ್ಲ, ನಾನು ಕೂಡ ಮಾತಿನ ಮೂಲಕವೇ ಉತ್ತರ ಕೊಡಬೇಕಾಗುತ್ತೆ ಅಂತ ಆವಾಜ್ ಹಾಕಿದ್ದಾರೆ. ಪ್ರತಾಪ್ ವಿನಯ್ಗೆ ನೀಟಾಗಿ ಮಾತನಾಡೋದನ್ನ ಕಲೀರಿ ಅಂತ ಹೇಳಿದ್ದಕ್ಕೆ ವಿನಯ್
ಏನೋ ಮಾಡ್ತೀಯ ನೀನು ಅಂತ ಮುಂದೆ ಮುಂದೆ ಬರ್ತಾರೆ. ಇದರಿಂದ ಇತರ ಸ್ಪರ್ಧಿಗಳು ಇಬ್ಬರನ್ನ ಕೂಡ ಸುಮ್ಮನೆ ಇರಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಪ್ರತಾಪ್ ಕೂಡ ಯಾರ ಮಾತನ್ನು ಕೇಳೋದಕ್ಕೂ ರೆಡಿಯಿಲ್ಲ. ವಿನಯ್ ವಿರುದ್ಧ ಮಾತನಾಡ್ತಲೇ ಇದ್ದಾರೆ. ಈಗ ಪ್ರತಾಪ್ ಮಾತು ಅವರ ಅಭಿಮಾನಿಗಳಿಗೆ ಇಷ್ಟವಾಗಿದ್ದು ಇದೇ ರೀತಿ ಆಟವನ್ನ ಆಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸದ್ಯಕ್ಕೆ ವಿನಯ್ ಟಾರ್ಗೆಟ್ ಪ್ರತಾಪ್ ಆಗಿದ್ದು ಈ ಬಾರಿ ಕೂಡ ಪ್ರತಾಪ್ ನಾಮಿನೇಟ್ ಆಗುವ ಸಾಧ್ಯತೆ ಹೆಚ್ಚಾಗಿವೆ. ಇನ್ನು ಏನೇ ವಿಷಯ ಬಂದ್ರೂ ಅಲ್ಲಿ ವಿನಯ್ ಪ್ರತಾಪ್ ಹೆಸರನ್ನ ತಗೋತಲೇ ಇರ್ತಾರೆ. ವಿನಯ್ ಅವರು ಕಳೆದ ಕೆಲವು ವಾರಗಳಿಂದ ಸ್ವಲ್ಪ ಶಾಂತವಾಗಿ ವರ್ತಿಸ್ತಾ ಇದ್ರು. ತಮ್ಮ ಅಹಂಕಾರ ಭರಿತ ಮಾತು, ಅಗ್ರೆಸಿವ್ ವರ್ತನೆ, ಬೇಕೆಂದೇ ಎದುರಾಳಿಯನ್ನ ಪ್ರೊವೋಕ್ ಮಾಡಿ ಜಗಳ ಮಾಡುವಂತೆ ಮಾಡುವ ತಮ್ಮ ಗುಣಗಳಿಗೆ ಕೆಲ ವಾರ ಬ್ರೇಕ್ ಅನ್ನ ಕೊಟ್ಟಿದ್ರು. ಆದ್ರೆ ಅದನ್ನ ಶನಿವಾರದ ಎಪಿಸೋಡ್ ನಂತರ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಮನೆಯಲ್ಲಿ ಹಲವರ ಬಗ್ಗೆ ಹಲವು ರೀತಿಯ ಅಭಿಪ್ರಾಯಗಳನ್ನ ಸಮಯ ಬಂದಾಗೆಲ್ಲ ವಿನಯ್ ಹೇಳ್ತಾ ಇದ್ರು. ಅವರ ಬಳೆ ಹೇಳಿಕೆಯನ್ನ ಪ್ರೇಕ್ಷಕರು ಇನ್ನೂ ಕೂಡ ಮರೆತಿಲ್ಲ. ಆದ್ರೆ ಶನಿವಾರದ ಎಪಿಸೋಡ್ನಲ್ಲಿ ಪ್ರತಾಪ್ ಅವರು ಸುದೀಪ್ ಅವರ ಮುಂದೆ ಹೇಳಿರುವ ಮಾತು ವಿನಯ್ ಕೋಪಕ್ಕೆ ಕಾರಣವಾಗಿದೆ. ಶನಿವಾರದ ಎಪಿಸೋಡ್ನಲ್ಲಿ ಸುದೀಪ್ ಅವರು ಆಡಿಸಿದ ಸಣ್ಣ ಆಟವೊಂದರಲ್ಲಿ ಪ್ರತಾಪ್ ಅವರು ವಿನಯ್ಗೆ ತುಳಿದು ಮೇಲೆ ಹೋಗೋದು ಎಂಬ ಪುಸ್ತಕವನ್ನ ಕೊಟ್ಟಿದ್ರು. ವಿನಯ್ ಅವರು ತಮ್ಮ ಗೆಳೆಯರು ತಪ್ಪು ಮಾಡಿದಾಗ ಅವರನ್ನ ಬೈಯದೆ, ಬುದ್ಧಿ ಹೇಳದೆ ಹೊಗಳುತ್ತಲೇ ಇದ್ರು. ಕೊನೆಗೆ ಅವರು ಮನೆಯಿಂದಲೇ ಹೊರ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಅವರ ಬೆಡ್ಶೀಟ್ಗಳನ್ನೆಲ್ಲ ತಗೊಂಡು ವಿನಯ್ ಅವರು ತಮ್ಮ ಹಾಸಿಗೆ ಮೇಲೆ ಹಾಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಶನಿವಾರದ ಎಪಿಸೋಡ್ ನಂತರ ವಿನಯ್ ಈ ವಿಷಯದ ಬಗ್ಗೆ ಪ್ರತಾಪನ್ನ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಪ್ರತಾಪ್, ನಾನು ಈ ಮನೆಯಲ್ಲಿ ಏನ್ ನೋಡಿದ್ದೇನೋ ಅದನ್ನ ಹೇಳಿದ್ದೇನೆ ಅಂತ ಹೇಳ್ತಾರೆ. ಆ ನಂತರ ಪ್ರತಾಪ್ ಮೇಲೆ ವಾಗ್ದಾಳಿ ನಡೆಸಿದ ವಿನಯ್ ಪ್ರತಾಪ್ ಅವರನ್ನ ಚೀಪ್ ಸ್ಕ್ಯಾಮರ್, ಚೀಪ್ ಅಂತೆಲ್ಲ ಹೇಳಿ ವಾಗ್ದಾಳಿ ಮಾಡ್ತಾರೆ. ಪ್ರತಾಪ್ ಅದನ್ನ ವಿನಯ್ ಎದುರು ನಿಂತು ಪ್ರಶ್ನೆ ಮಾಡಿದ್ರು. ಯಾರಿಗೆ ನೀವು ಚೀಪ್ ಅಂತ ಹೇಳ್ತಾ ಇದ್ದೀರೋ ಅದನ್ನ ನೇರವಾಗಿ ಹೇಳಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಸಂಗೀತ್ ಅವರು ಮಧ್ಯಪ್ರವೇಶ ಮಾಡುವ ಪ್ರಯತ್ನ ಮಾಡಿದ್ರು ಕೂಡ ವಿನಯ್ ಅವರ ಮಾತು ನಿಲ್ಲಿಲ್ಲ. ಇನ್ನು ಸುದೀಪ್ ಅವರ ಸೂಪರ್ ಸಂಡೇ ಆರಂಭ ಆದಾಗ್ಲೂ ಕೂಡ ವಿನಯ್ ಇದೇ ವಿಷಯವನ್ನ ಚರ್ಚೆಗೆ ಎತ್ತಿಕೊಂಡ್ರು. ಪ್ರತಾಪ್ ಅವರು ಇಲ್ಲದನ್ನ ನನ್ನ ವಿರುದ್ಧ ಹೇಳ್ತಾನೆ ಅಂತ ಭಾವುಕರಾಗಿ ಸಣ್ಣದಾಗಿ ಅತ್ರು. ಆದ್ರೆ ಪ್ರತಾಪ್ ಮಾತ್ರ ತನ್ನ ಮಾತಿನಿಂದ ಹಿಂದೆ ಸರಿಲಿಲ್ಲ. ವಿನಯ್ ಅವರ ಪದ ಬಳಕೆ, ಅವರು ಎದುರಿಗಿರುವವರನ್ನ ಮಾತನಾಡಿಸುವ ರೀತಿ ಅಹಂಕಾರದಿಂದ ಇರುತ್ತೆ. ಅವರು ಸಾಕಷ್ಟು ಬಾರಿ ಸ್ಪರ್ಧಿಗಳ ಬಗ್ಗೆ ಏನೇನೋ ಮಾತನಾಡಿದ್ದಾರೆ. ನಾವು ಮಾತನಾಡಿದಾಗ ಅವರಿಗೆ ಸಹಿಸೋದಕ್ಕೆ ಆಗೋದಿಲ್ಲ. ನಾನು ಮನೆಯ ವಿಷಯ ಬಿಟ್ಟು ಹೊರಗಿದ್ದನ್ನ ಮಾತನಾಡಿಲ್ಲ ಅಂತ ಹೇಳ್ತಾರೆ. ಸುದೀಪ್ ಅವರು ಇಬ್ಬರ ವಾದವನ್ನ ಕೂಡ ಕೇಳಿಸಿಕೊಂಡ್ರು. ಆದ್ರೆ ಯಾವುದೇ ತೀರ್ಪನ್ನ ಕೊಡ್ಲಿಲ್ಲ. ಆದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಒಂದಂತೂ ಪಕ್ಕ ಆಯಿತು. ವಿನಯ್ ಅವರು ಮತ್ತೆ ತಮ್ಮ ಹಳೆಯ ಲಯಕ್ಕೆ ಮರಳಿದ್ದಾರೆ. ಪ್ರತಾಪ್ ಅವರು ಕಳೆದೆರಡು ವಾರದಿಂದ ಇದ್ದ ಡಲ್ ವ್ಯಕ್ತಿತ್ವವನ್ನ ಸೈಡಿಗಿಟ್ಟು ಮತ್ತೆ ಸಕ್ರಿಯರಾಗಿದ್ದಾರೆ. ಭಯಪಟ್ಟು ಹಿಂದೆ ಸರಿಯುವುದರ ಬದಲಿಗೆ ಧೈರ್ಯವಾಗಿ ಎದುರಿಸ್ತಾ ಇದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ವಿನಯ್ ಅವರು ಪ್ರತಾಪ್ಗೆ ಎಷ್ಟು ಏನ್ ಬೇಕಾದ್ರೂ ಹೇಳ್ಬೋದು, ಎಷ್ಟೇ ನೋವನ್ನ ಕೂಡ ಕೊಡ್ಬೋದು, ಧಮ್ಕಿನೂ ಹಾಕ್ಬೋದು. ಆದ್ರೆ ಪ್ರತಾಪ್ ಮಾತ್ರ ಏನನ್ನೂ ಕೂಡ ವಿನಯ್ಗೆ ಹೇಳುವಂತಿಲ್ಲ. ವಿನಯ್ ಅವರ ಈ ವರ್ತನೆನೇ ವೀಕ್ಷಕರಿಗೆ ಇಷ್ಟವಾಗೋದಿಲ್ಲ. ವಿನಯ್ ತಾವು ಏನ್ ಬೇಕಾದ್ರೂ ಹೇಳ್ಬೋದು ಅಂತಾದ್ರೆ ತಾವು ಕೂಡ ಇನ್ನೊಬ್ರು ಹೇಳಿದನ್ನ ತಗೊಳ್ಳೋದಕ್ಕೆ ರೆಡಿ ಇರಬೇಕು. ಅದು ಆಗಿಲ್ಲ ಅಂದ್ಮೇಲೆ ಇನ್ನೊಬ್ಬರ ಬಗ್ಗೆ ಮಾತನ್ನ ಕೂಡ ಆಡೋದಕ್ಕೆ ಹೋಗ್ಬಾರ್ದು. ಒಟ್ನಲ್ಲಿ ವಿನಯ್ ವಿರುದ್ಧ ಇದೀಗ ಪ್ರತಾಪ್ ಅಭಿಮಾನಿಗಳು ತಿರುಗಿ ಬಿದ್ದಿರೋದಂತೂ ಸತ್ಯ.